ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ನೋಡೋಣ, ನನ್ನ ಮದುವೆಯ ನಂತರದ ಮೊದಲನೇ ಗೌರಿ ಗಣೇಶ ಹಬ್ಬ ಆಗಿರುತ್ತೆ. ನಾನು ಯಾವ ಥರ ಮಾಡಿದ್ದೀನಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗೌರಿ ಪೂಜೆ ನಾನು ಶುಕ್ರವಾರ ಮಾಡಿದ್ದೆ, ಅದು ಬೇಗ ಆಗಿತ್ತು. ಮತ್ತು ಹಬ್ಬಕ್ಕೋಸ್ಕರ ನಾನು ಎಡೆಗೂ ಕೂಡ ಕಾಯಿ ಹೋಳಿಗೆ ಮಾಡಿದ್ದೆ ಗೌರಿ ಹಬ್ಬಕ್ಕೆ. ಸೊ ನಾಳೆ ಶನಿವಾರ ಗಣಪತಿ ಹಬ್ಬ ಕೂಡ ಇತ್ತಲ್ವ, ಹಾಗಾಗಿ ಗಣೇಶ ಭೋಜನ ಪ್ರಿಯ ಅಲ್ವಾ, ಹಾಗಾಗಿ ಅವರಿಗೋಸ್ಕರ ಕೂಡ ಕೆಲವೊಂದು ತಿಂಡಿ ತಿನಿಸುಗಳನ್ನೆಲ್ಲ ನಾನು ನನ್ನ ಅತ್ತೆ ಸೇರ್ಕೊಂಡು ಮಾಡ್ತಾಯಿದ್ವಿ. ನಾವು ಸ್ವಲ್ಪ ಒಂದು 10-15 ಆಗುವಷ್ಟು ಯಾವ್ದು ಮನೆಯಲ್ಲಿ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ ನಾವು ಯಾರು, ಹಾಗಾಗಿ ನೈವೇದ್ಯಕ್ಕೆ ಎಷ್ಟು ಬೇಕು ಲೈಟಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ವಿ. ಮೊದಲಿಗೆ ರವೆ ಉಂಡೆ ಮಾಡ್ಕೊಳ್ತಾ ಇದ್ವಿ, ನಮ್ಮ ಅತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ಗಣಪತಿಗೆ ನಾನು 5 ಥರ ಸ್ವೀಟ್ ಮತ್ತು 5 ಥರ ಹೂವುಗಳಿಂದ ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತು ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಗಣಪತಿ ಕೂರಿಸ್ತಾ ಇರೋದು. ನನ್ನ ಅಮ್ಮನ ಮನೇಲಿ ಇದೆಲ್ಲ ಗಣಪತಿ ಎಲ್ಲ ಕೂರಿಸ್ತಾ ಇರಲಿಲ್ಲ, ನೈವೇದ್ಯ ಎಲ್ಲ ಮಾಡ್ತಾಯಿದ್ವಿ. ಮೊದಲಿಗೆ ಗಣೇಶ ಕೂರಿಸ್ತಾ ಇರೋದಲ್ಲ, ಸೊ ಸ್ವಲ್ಪ ತುಂಬ ಕ್ಯೂರಿಯಸ್ ಕೂಡ ಇತ್ತು, ತುಂಬ ಖುಷಿನೂ ಇತ್ತು. ಹಬ್ಬ ಮಾಡುವಾಗ ರಜಾ ಬೇರೆ ಇತ್ತಲ್ವ, ಸೊ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ನಾವು ರವೆ ಉಂಡೆ ಮಾಡ್ಕೊಂಡಿದ್ವಿ, ಆಮೇಲೆ ಬೇಸನ್ ಲಾಡು ಮಾಡಿದ್ವಿ. ಮತ್ತು ನಾವು ನಾಗಪ್ಪನಿಗೆ ತೆನೆ ಕೂಡ ಎರಿತೀವಿ, ಎಲ್ಲರೂ ನಾಗರ ಪಂಚಮಿಗೆ ಎರಿತಾರೆ. ಸೊ ಕೆಲವರು ಗೌರಿ ಗಣೇಶ ಹಬ್ಬದಲ್ಲೂ ಮಾಡ್ತಾರೆ, ನಾವು ಕೂಡ ಗೌರಿ ಗಣೇಶ ಹಬ್ಬದಲ್ಲೇ ನಾಗಪ್ಪನಿಗೆ ತೆನೆ ಕೂಡ ಎರಿಯೋದು. ಸೊ ಹಾಗಾಗಿ ನಾಗಪ್ಪನಿಗೂ ಕೂಡ ಎಳ್ಳುಂಡೆ ಅಂತ ಮಾಡ್ತಾರಲ್ವ, ಚಿಗ್ಲಿ ಟಮಟ ಅಂತ ನಮ್ಮ ಕಡೆ ಹೇಳ್ತಾರೆ, ಎಳ್ಳುಂಡೆನೂ ಕೂಡ ಸ್ವಲ್ಪ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಫುಲ್ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ಡೀಟೇಲ್ ಆಗಿ ನಾನು ವಿಡಿಯೋ ಏನು ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಕ್ಲಿಪ್ಪಿಂಗ್ಸ್ ತೆಗೆದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಬೇಸನ್ ಲಾಡು ಕೂಡ ರೆಡಿ ಆಗಿತ್ತು, ಅದು ಕೂಡ ನಮ್ಮ ಅತ್ತೆ ಆಲ್ಮೋಸ್ಟ್ ಎಲ್ಲ ಅತ್ತೆನೇ ಮಾಡ್ತಾಯಿದ್ರು, ಜಸ್ಟ್ ನಾನು ಅವ್ರ ಜೊತೆ ನಿಂತ್ಕೊಂಡ್ಬಿಟ್ಟು ಹೆಲ್ಪ್ ಮಾಡೋದು, ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ. ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಮಾರ್ಕೆಟ್ಗೂ ಕೂಡ ಹೋಗಬೇಕಾಗಿತ್ತು, ಸ್ವಲ್ಪ ತರಕಾರಿ ತರಬೇಕಿತ್ತು. ಹಾಗೆ ಗಣೇಶನೂ ಕೂಡ ಬುಕ್ ಮಾಡ್ಕೊಂಡು ಬರೋಣ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಆಗಿದ್ದೇ ಬೇರೆ. ಗಣೇಶನ ನಾವು ನೋಡೋದಕ್ಕಂತ ಹೋದ್ವಿ. ಯೂಶ್ವಲಿ ಎಲ್ಲ ಹಬ್ಬದ ದಿನವೇ ತರ್ತಾರೆ, ನಾವು ಹಾಗೆ ಮಾಡ್ಕೊಂಡು ಬರೋಣ, ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಗಣೇಶನ ತರೋಣ ಅಂತ ಅಂದ್ಕೊಂಡ್ವಿ, ಬಟ್ ಹಂಗೆ ಆಗಲೇ ಇಲ್ಲ. ಸೊ ಈ ಶಾಪ್ಗೆ ಹೋದ್ವಿ ನಾವು ಫಸ್ಟು, ಚೆನ್ನಾಗಿದೆ ಎಲ್ಲ ಗಣೇಶ ನೋಡೋಣ ಅಂತ. ಇಲ್ಲಿ ತುಂಬ ದೊಡ್ಡ ಗಣಪತಿ ಕೂಡ ಇತ್ತು, ಎಲ್ಲ ಫುಲ್ ಕಲರ್ಫುಲ್ ಆಗಿತ್ತು. ನಾವು ಸ್ವಲ್ಪ ಎಕೋ ಫ್ರೆಂಡ್ಲಿನೇ ಕೂರಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಹುಡುಕ್ತಾ ಚೆನ್ನಾಗಿರೋ ಗಣೇಶನೇ ನಮಗೆ ಸಿಕ್ತು. ಫುಲ್ ಮಣ್ಣಿಂದ ಮಾಡಿರೋದು, ಪೇಂಟ್ ಏನೂ ಮಾಡಿರಲಿಲ್ಲ, ತುಂಬ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಲೈಟಾಗಿ ಕಣ್ಣಿಗೆಲ್ಲ ಕರಿಮಣಿ ಇಟ್ಬಿಟ್ಟು ಫುಲ್ ಆದಷ್ಟು ನ್ಯಾಚುರಲ್ಲಾಗಿ ಮಾಡಿದರು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ. ಪುಟ್ಟದಾಗಿದ್ದರು, ತುಂಬ ಚೆನ್ನಾಗಿತ್ತು, ಮುದ್ದಾಗಿತ್ತು ಗಣೇಶ. ಹಾಗಾಗಿ ಮನೆಗೆ ಬರ್ಮಾಡ್ಕೊಳ್ತಾ ಇದ್ವಿ, ಒಳಗಡೆ ಕರ್ಕೊಳ್ತಾ ಇದ್ವಿ. ನನಗೆ ಒಳಗಡೆ ಕರ್ಕೊಳ್ಳುವಾಗ ತುಂಬ ಖುಷಿ ಆಗ್ತಿತ್ತು. ಏನಕ್ಕಪ್ಪ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಪೂಜೆ ಮಾಡ್ತಾ ಇರೋದು, ಗಣಪತಿ ಕೂರಿಸೋದು. ಗೌರಿ ಎಲ್ಲ ಕೂರಿಸಿದ್ದೀವಿ, ಬಟ್ ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಕೂರಿಸ್ತಾ ಇರೋದಲ್ಲ, ನನಗೇನೋ ಒಂಥರ ಖುಷಿ ಆಗ್ತಿತ್ತು. ಸೊ ಅದಕ್ಕೆ ಫಸ್ಟು ದೃಷ್ಟಿ ತೆಗೆದ್ಬಿಟ್ಟು ನೀರೆಲ್ಲ ನಿವಾಳಿಸಿದ್ವಿ. ಅದಾದಮೇಲೆ ಆರತಿ ಮಾಡಿಕೊಂಡು ಪೂಜೆ ಮಾಡಿ ಒಳಗಡೆ ಗಣೇಶನ ಒಳಗಡೆ ಕರ್ಕೊಂಡು ಬರುವಾಗ ನಮಗಂತೂ ಯಾರೋ ನ್ಯೂ ಮೆಂಬರ್ ಬರ್ತಾ ಇದ್ದಾರೆ ಮನೆಗೆ ಅನ್ನಿಸ್ತಾ ಇತ್ತು. ಸೊ ಗಣಪತಿ ಕೂಡ ಗೌರಿ ಹಬ್ಬದ ದಿನವೇ ತೊಗೊಂಬಂದ್ಬಿಟ್ವಿ, ಅದೇನೋ ಗೊತ್ತಿಲ್ಲ, ಅವತ್ತೇ ಬರಬೇಕಂತಿತ್ತೆ, ನಾವು ಬಂದುಬಿಟ್ಟು ನಾವು ಗಣಪತಿ ಹತ್ರ ಮಾತಾಡ್ತಾ ಇದ್ವಿ. ನೋಡು ಗಣೇಶ, ಇವತ್ತೇ ಬಂದುಬಿಟ್ಟಿದ್ಯಾ ನೀನು ನಮ್ಮ ಮನೆಗೆ, ನಾವು ನಾಳೆ ತರಬೇಕಿತ್ತು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಸೊ ನಾಳೆಗೆಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ವಿ. ಮಾರ್ಕೆಟಿಂದ ತರಕಾರಿ ಎಲ್ಲ ತಂದಿದ್ವಲ್ಲ, ಅತ್ತೆ ಕೂಡ ಸೆಗ್ರಿಗೇಟ್ ಮಾಡ್ತಾಯಿದ್ರು ಎಲ್ಲ. ನಾನು ಹಾಗೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಸಿಂಪಲಾಗಿ. ಸೊ ನಾನು ಗಣೇಶ ಹಬ್ಬನ ಯಾವ ಥರ ಮಾಡಿದ್ದೀನಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋ ಕ್ಯೂರಿಯಾಸಿಟಿ ನಿಮಗೂ ಇದೆ. ಸೊ ನಾನು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.